ಎಲ್ಲದಕ್ಕಿಂತಲೂ ಮುಂಚೆ ಹನುಮಂತ ಹೇಳಿರ್ತಾನೆ, ಈ ದಿಕ್ಕಿನಿಂದ ಬರುವವರು ಇಂಥ ಆಯುಧಗಳನ್ನು ಹಿಡ್ಕೊಂಡು ಬರ್ತಾರೆ. ಯಾಕೆಂದರೆ ಅಲ್ಲಿರುವ ಆಯುಧಾಗಾರದಲ್ಲಿ ಇಂಥದ್ದೇ ಆಯುಧಗಳಿವೆ, ಅದನ್ನೇ ಹಿಡ್ಕೊಂಡು ಬರ್ತಾರೆ ಅವರು. ಅದರಿಂದ ನಿಮ್ಮ ಹತ್ರ ಆಯುಧಗಳು ಇದಕ್ಕೆ ಪ್ರತಿಯಾಗಿ ಇರಬೇಕು. ಅವರು ಬಿಲ್ಲು ಬಾಣ ಹಿಡ್ಕೊಂಡಾಗ ಇವನು ಖಡ್ಗ ಹಿಡ್ಕೊಂಡು ಬಂದರೆ ಇವನ ಹತ್ರ ಅಂಥದ್ದೇ ಇರಬೇಕು. ಅದನ್ನು ಸೀಳುವುದಕ್ಕೆ ಬೇಕು. ಯಾಕೆಂದರೆ ಅವರು ದೂರದಿಂದ ಹೊಡಿತಾರೆ. ಅವರು ಪರಶು ಪಟ್ಟಿಸ ಇನ್ನೇನೋ ಎಸೀತಾರೆ ಅಂತಂದಾಗ ಅದಕ್ಕೆ ದೊಡ್ಡದಾದ ರಕ್ಷಣೆಗೆ ಬೇಕಾದ ಕಬ್ಬಿಣದ ಆವರಕ ಇರಬೇಕು. ನಿಮ್ಮ ಹತ್ರ ಆಚೆಯವರ ಹತ್ರ ಏನು ಆಯುಧ ಇದೆ ಅಂತ ಗೊತ್ತಿರುವ ರೀತಿಯಲ್ಲಿ ಯುದ್ಧಕ್ಕೆ ನಿಲ್ಲಬೇಕು. ಹೀಗೆ ಅನಾಗತ ವಿಧಾನಂ, ಮಹಾಭಾರತದಲ್ಲೂ ಒಂದು ಕಥೆ ಹೇಳುವಾಗ ಅನಾಗತ ವಿಧಾತ ಅಂತ ಅವನ ಹೆಸರು ಹೇಳುತ್ತಾರೆ. ಆ 3 ಮೀನುಗಳ ಕಥೆಯಲ್ಲಿ ಹೇಳುವಾಗ ಪ್ರತ್ಯುತ್ಪನ್ನಮತಿ ದೂರದರ್ಶಿ ಅಂತ ನಾವು ಇನ್ನೊಂದು ಶಬ್ದ ಹೇಳ್ತೇವೆ. ದೂರದರ್ಶಿ ಅನ್ನೋನಿಗೆ ಅನಾಗತ ವಿಧಾತೃ ಅಂತ ಒಂದು ಹೆಸರು ಕೊಡ್ತಾರೆ. ಅನಾಗತ ವಿಧಾತೃ ಅಂದರೆ ಇನ್ನೂ ಬರುವ ಮುನ್ನವೇ ತನಗೆ ಏನಾದರೂ ತೊಂದರೆಯಾದೀತು ಅನ್ನೋದಕ್ಕೆ ಏನು ಆಗಬಹುದಾದ ತೊಂದರೆಗೆ ಪರಿಹಾರ ಕಂಡುಕೊಳ್ಳಬೇಕೋ ಅಂತ ತಿಳಿದವನು ಯಾರಿದ್ದಾನೋ ಅವನು ಅನಾಗತ ವಿಧಾತೃ. ಹಾಗಾಗಿ ಅನಾಗತ ವಿಧಾನಂತೂ ಕರ್ತವ್ಯಂ ಶುಭಮಿಚ್ಚತ. ಯಾರು ಒಳಿತನ್ನು ಬಯಸ್ತಾನೋ ಅವನು ಯಾವಾಗಲೂ ಕೂಡ ಪ್ಲ್ಯಾನ್ ಎ ತಪ್ಪಿದರೆ ಬಿ, ತಪ್ಪಿದರೆ ಸಿ. ತುಂಬ ದೊಡ್ಡ ಪ್ರಮಾಣದ ಕೆಲಸ ಆದರೆ ಶಾಲೆಗೆ ಹೋಗಲಿಕ್ಕೆ ಇವತ್ತು ಬಸ್ ತಪ್ಪಿದರೆ ಈ ಬಸ್ ತಪ್ಪಬಾರದಲ್ಲಿ, ಅದಕ್ಕೆ ಸರಿಯಾಗಿ ಹೋಗಬೇಕು. ಯಾರೋ ಒಬ್ಬ ದಾರಿಯಲ್ಲಿ ಹೋಗುವಾಗ ಟ್ರೈನಲ್ಲಿ ಟಿಕೆಟ್ ಅಂತ ಕೇಳಿದ್ನಂತೆ. ಅವನು ಕಿಸೆ ತೆಗೆಯುವಾಗ 2 ಟಿಕೆಟ್ ಬಂತಂತೆ. 2 ಟಿಕೆಟ್ ಯಾಕೋ ಅಲ್ಲ, ಒಂದು ಕಳೆದೋದ್ರೆ ಅಲ್ಲ, ಅದೂ ಕಳೆದೋದ್ರೆ ನನ್ನ ಹತ್ರ ಪಾಸ್ ಇದೆ ಅಂತ. ಹೀಗೆ ಇಷ್ಟು ಬುದ್ಧಿವಂತರಾದರೆ ಉಪಯೋಗ ಇಲ್ಲ. ಇದು ಕಷ್ಟವನ್ನು ಪರಿಹರಿಸಿಕೊಳ್ಳುವ ವಿಷಯದಲ್ಲಿ ಶುಭವನ್ನು ಬಯಸುವವನು ಹೌದು ಅಂತ ಆದರೆ ಯಾವುದರಲ್ಲಿ ದೊಡ್ಡ ಹೆಜ್ಜೆ ಇಡಬೇಕಾದ ಪ್ರಸಂಗ ಬರುತ್ತೋ ಆಗ ಅದಕ್ಕೆ ಬೇಕಾದ ರೀತಿಯಲ್ಲಿ ಆಲೋಚನೆ ಮಾಡಿಕೊಳ್ಬೇಕು. ಪರೀಕ್ಷೆ ಇನ್ನು ಎಷ್ಟೋ ದಿವಸ ಇದೆ. ಪರೀಕ್ಷೆ ಹಿಂದಿನ ದಿವಸ ಓದಿದರೆ ಆಯಿತು. ಯಾವತ್ತೋ ಇದೆ ಯಾವುದೋ ಒಂದು ಸ್ಟೇಜಿನ ಕಾರ್ಯಕ್ರಮ, ಇನ್ನೇನು ಹಿಂದಿನ ದಿವಸ ಏನೋ ಒಂದು ಅಡ್ಜಸ್ಟ್ ಮಾಡಿದರೆ ಆಗಲೇ ಕರೆಕ್ಟಾಗಿ ವಾದ್ಯ ಕೈ ಕೊಡುತ್ತೆ, ಸ್ವರ ಕೈ ಕೊಡುತ್ತೆ, ಇನ್ನೇನು ಸ್ಟೇಜೇ ಡೊಂಕಾಗ್ಬಿಡುತ್ತೆ, ಇನ್ನೇನೇನೋ ಆಗುತ್ತೋ ಬಿಡುತ್ತೋ ನಮ್ಗೆ ಆದ ಕಾಣುತ್ತೆ. ಆಮೇಲೆ ಹೇಳೋದು, ನಾನು ತುಂಬ ಪರೀಕ್ಷೆಗೆ ಬರೀಬೇಕು ಅಂತ ಟ್ರೈ ಮಾಡಿದ್ದೆ, ಹಿಂದಿನ ದಿವಸನೇ ಜ್ವರ ಬಂದುಬಿಡ್ತು, ಹಾಗಾಗಿ ನನಗೆ ಪರೀಕ್ಷೆಗೆ ಬರಲಿ. ಕೇಳಿ, ನೀವು ಮಾತಾಡುವ ಹೆಚ್ಚಿನವರ ಬಾಯಿಯಲ್ಲಿ ನಾವು ಈಗ ಸೋತಿರುವುದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಇರ್ತಾರೆ ಹೊರತು ತನ್ನ ಕೈಯಿಂದಲೇ ಅದು ಅನರ್ಥ ಆಯಿತು ಅಂತ ಅನ್ನೋದನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇರುವುದಿಲ್ಲ. ರಾಮಚಂದ್ರ ಹೇಳ್ತಾನೆ, ಶುಭಮಿಚ್ಛತ. ನಿಜವಾದ ಗೆಲುವನ್ನು ಸಾಧಿಸಬೇಕು ಅಂತ ಬಯಸುವವನು ಯಾವತ್ತೂ ಕೂಡ 100 ಕಾರಣಗಳನ್ನು ಕೊಟ್ಟು ಆ ಕಾರಣಗಳನ್ನೇ ನೆಪವಾಗಿ ಇಟ್ಟು ಸೋಲುವುದನ್ನು ಸಮರ್ಥಿಸಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ.